ಹಾಯ್ ಹಲೋ ಅಸ್ಲಾಂ ವಲೈಕುಮ್ ವೆಲ್ಕಮ್ ಟು ಅವರ್ ಚಾನಲ್ ಶಬಾನಾ ಮಿಸ್ಬಾ. ನಾನು ನಿಮ್ಮ ಶಬಾನಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ನನಗೆ ಇವತ್ತು ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ವ್ಯೂವರ್ಸ್ ಕಡೆಯಿಂದ ನನಗೆ ಒಂದು ಕ್ಯಾಟ್ ಗಿಫ್ಟಾಗಿ ಬಂದಿದೆ. ಇದು ನಾವು ತರೋಣ ಅಂತ ಇದ್ವಿ, ಅಷ್ಟರಲ್ಲೇ ನಮಗೆ ಗಿಫ್ಟಾಗಿ ಬಂದಿದ್ದು. ತುಂಬ ಖುಷಿ ಆಯಿತು. ಇದಕ್ಕೆ ನಾನು ಏನು ಮಾಡ್ತೀನಿ ನೋಡ್ತಾ ಇರಿ. ಹೋಗ್ತಾ ಇದ್ದೀನಿ ನಮ್ಮ ಸ್ವೀಟ್ ಕ್ಯಾಟ್ಗೆ ವ್ಯಾಕ್ಸಿನ್ ಮಾಡಿಸೋಣ ಅಂತ. ಸೊ ಇದಕ್ಕೆ ಏನಕ್ಕೆ ವ್ಯಾಕ್ಸಿನ್ ಅಂದರೆ, ನನಗೆ ಇನ್ಫೆಕ್ಷನ್ ಆಗ್ತಾಯಿದೆ ಇದರಿಂದ. ಸೊ ನನಗೆ ನೋಡಿ ಅಲರ್ಜಿ ಎಲ್ಲ ಆಗ್ತಾಯಿದೆ. ಸೊ ಇದು ನಾನು ಮೆಡಿಷನ್ ಸೈಡ್ ಎಫೆಕ್ಟ್ ಕೂಡ ಆಗುತ್ತೆ ನನಗೆ. ಸೊ ಇದಕ್ಕೆ ಫಸ್ಟ್ ವ್ಯಾಕ್ಸಿನ್ ಮಾಡಿಸಿ ನೀಟಾಗಿ ಬಾತಿಂಗ್ ಮಾಡಿಸ್ಕೊಂಡು ಬರೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಹಾಸ್ಪಿಟಲ್ಗೆ ಇದನ್ನು ಕರ್ಕೊಂಡು ಬಂದೆ. ಇದು ಫಸ್ಟು ವೇಟ್ ಚೆಕ್ ಮಾಡಿದ್ರು, 2.5 kg ಇತ್ತು ಇದು. ಇದಕ್ಕೆ ನಾನು ವ್ಯಾಕ್ಸಿನ್ ಅಂದಿದ ತಕ್ಷಣ ಡಾಕ್ಟ್ರು ಬೇಡ, ಅದಕ್ಕೆ ಲೂಸ್ ಮೋಷನ್ ಬೇರೆ ಇತ್ತು. ಅದಕ್ಕೆ ನಾನು ಹೇಳಿದೆ ಲೂಸ್ ಮೋಷನ್ ಇದೆ ಅಂತ. ಬಟ್ ಅವ್ರು ಚೆಕ್ ಮಾಡಿಬಿಟ್ಟು ಎಲ್ಲ ಜ್ವರ ಇದೆ, ಅದಕ್ಕೆ ಬೇಡ ಈಗಲೇ ವ್ಯಾಕ್ಸಿನು, 5 days ಬಿಟ್ಬಿಟ್ಟು ಕರ್ಕೊಂಡು ಬನ್ನಿ, ಆಮೇಲೆ ವ್ಯಾಕ್ಸಿನ್ ಮಾಡೋಣ, ಫಸ್ಟ್ ಇದಕ್ಕೆ ಜ್ವರ ಕಮ್ಮಿ ಆಗಲಿ ಅಂತ ಇವ್ರಿಗೆ ಇದಕ್ಕೆ ಸಿರಪ್ ಎಲ್ಲ ಕೊಟ್ಟು ಕಳಿಸಿದ್ರು. ನೆಕ್ಸ್ಟ್ ಮನೆಗೆ ಬಂದೆ. ನೋಡ್ತಾ ಇರ್ಬೋದು ನೀವು, ಇವಾಗ ಟೈಮು ಕರೆಕ್ಟಾಗಿ 7 ಕಾಲ ಆಗ್ತಾ ಇದೆ. ಸೊ ನೆನೆ ನನ್ನ ಕಝನ್ ಮದುವೆಗೆ ಹೋಗಿದ್ನಲ್ಲ ನಾನು, ಅವ್ರದ್ದು ಇವತ್ತೊಂದು ಗಂಡಿನ ಕಡೆಯಿಂದ ಬೀಗ್ರೂಟ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ನಾವು ರಿಸೆಪ್ಷನ್ ಅಂತ ಹೇಳ್ತೀವಿ, ಒಲಿಮಾ ಅಂತ ಹೇಳ್ತೀವಿ ನಮ್ಮ ಮುಸ್ಲಿಮಲ್ಲಿ. ಸೊ ಆ ಒಂದು ಒಲಿಮಾ ಫಂಕ್ಷನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ಬನ್ನಿ ಹೋಗೋಣ, ಒಲಿಮಾ ಫಂಕ್ಷನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಸೊ ನನ್ನ ಔಟ್ಲುಕ್ ಈ ಥರ ಇರುತ್ತೆ. ಒಲಿಮಾ ಫಂಕ್ಷನ್ಗೆ ರೆಡಿ ಆಗಿದ್ದೀನಿ ಇವಾಗ, ನೀವು ನೋಡ್ತಾ ಇರ್ಬೋದು. ಸೊ ಪ್ಲೇ ವಿಡಿಯೋ ಮಾಡೋಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ, ಆದರೂ ಆದಷ್ಟು ತೋರಿಸ್ತೀನಿ. ಇದು ಬಂದು ಏನು ಹಾಫ್ ವೈಟ್ ಕಲರ್ ಡ್ರೆಸ್ಸು. ಮತ್ತು ಫಂಕ್ಷನಲ್ಲಿ ಯಾರ್ಯಾರೆಲ್ಲ ಸಿಗ್ತಾರೆ ಅದನ್ನೆಲ್ಲ ನೋಡೋಕ್ಕೆ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಸೊ ಅಪ್ಪನ ರಿಲೇಷನ್ಸ್ ಅಂದರೆ ಅಜ್ಜಿ ಕಡೆ ರಿಲೇಷನ್ಸ್, ಅಜ್ಜಿ ನಾವೆಲ್ಲ ಮೊಮ್ಮಕ್ಕಳು ಜಾಸ್ತಿ ಜನ, ಅವರೆಲ್ಲ ನೋಡೋಕ್ಕೆ ಭೇಟಿ ಆಗೋದಕ್ಕೆ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. 1 ವರ್ಷ ಆದಮೇಲೆ ಆಗ್ತಾರೆ, ಎಲ್ಲರ ಜೊತೆ ಮಾತಾಡ್ತಾ ಇದ್ದೀನಿ, ಎಲ್ಲರ ಜೊತೆ ಕಾಲ ಕಳೀತಾ ಇದ್ದೀನಿ. ಸೊ ಅದಕ್ಕೋಸ್ಕರ ತುಂಬ ಖುಷಿಯಾಗಿದ್ದೀನಿ. ಬನ್ನಿ ಹೋಗೋಣ. वीडियो कर लें देरा नहीं छोकरा तो मैं पूरा करको मैं देता तो चले जाओ दीदी हमसे पता क्या होना चाची आए ना नवे नवे ब्लैक सूट में जा रही ना ऊपर बाबा के छोकरा बाबा Oh Cici, Cacari. अभी कौन है तेना? बच्चे को कॉलेज को जाने आने के लिए परेशान हो बच्चे। हाँ सोन हाँ ले ले तू पॉपकॉर्न है देख गोला है देख नको मंचे दियो पान सादा सादा हंगले सोन
ಸೊ ರಿಸೆಪ್ಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಸ್ವೀಟಿಗೆ ಇನ್ನು ಹೆಸರಿಟ್ಟಿಲ್ಲ, ಅದಕ್ಕೆ ಏನು ಹೆಸರಿಡಬೇಕು ಅಂತ ನೀವು ಸ್ವಲ್ಪ ಒಂದು 4-5 ಹೆಸರುಗಳನ್ನು ಹೇಳಿದ್ರೆ ಅದನ್ನು ನಾನು ಸೆಲೆಕ್ಟ್ ಮಾಡಿ ಅದನ್ನ ಇಡೋಣ ಅಂತ ಇದ್ದೀನಿ. ಸೊ ವ್ಯೂವರ್ಸ್ ಕಡೆಯಿಂದ ಬಂದಿರೋದಲ್ವ, ಸೊ ವ್ಯೂವರ್ಸೇ ಹೆಸರು ಹೇಳಿದ್ರೆ ಚೆಂದ ಅಂತ ಅನಿಸ್ತಾ ಇದೆ ನನಗೆ. ಸೊ ಇದು ತುಂಬ ಹಠ ಮಾಡ್ತು. ಸಿರಪ್ಪು ವಾಸನೆ, ಅದು ನಾವು ಸಿರಪ್ ಓಪನ್ ಮಾಡಿದ ತಕ್ಷಣ ಓಡ್ತಾ ಇತ್ತು. ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅದಕ್ಕೆ ಹೇಗಾದರೂ ಮಾಡಿ ಹಾಕಿ ಅದಕ್ಕೆ ಜ್ವರ ಕಮ್ಮಿ ಮಾಡೋದು ಅಷ್ಟೇ ಇದ್ದಿದ್ದು ನಮ್ಮ ತಲೆಯಲ್ಲಿ. ಸೊ ತುಂಬ ಕಷ್ಟ ಕೊಟ್ಟು ಇವ್ರ ಹತ್ರ ಯಾರ ಕೈಯಲ್ಲೂ ಆಗಿಲ್ಲ ಅದಕ್ಕೆ ಕುಡಿಸೋದಕ್ಕೆ. ಫೈನಲ್ ಆಗಿ ಅದಕ್ಕೆ ನಾನೇ ಕುಡಿಸ್ಬೇಕಾಯ್ತು. ಸೊ ತುಂಬ ಸ್ವಲ್ಪ ಹಠ ಮಾಡ್ತು, ಯಾಕಂದರೆ ಸ್ಮೆಲ್ಲು ಅದು ತುಂಬ ಕೆಟ್ಟದಾಗಿದೆ. ನಾವು ಮಾಮೂಲಿ ಮಕ್ಕಳಿಗೆ ಕೊಡ್ತೀವಲ್ಲ ಆ ಥರ ಇರಲ್ಲ, ಅದು ಸ್ಮೆಲ್ಲು ಒಂಥರ ತುಂಬ ನಮಗೆ ಇಷ್ಟ ಆಗಿಲ್ಲ. ಅದು ಆ ಸ್ಮೆಲ್ಲಿಗೆ ಅದು ಓಡೋಗ್ತಾ ಇತ್ತು. ಈಗ ಬಿಟ್ಟರೂ ಆಗಲ್ಲ ಅಲ್ವಾ, ಅದಕ್ಕೆ ಜ್ವರ ಜಾಸ್ತಿ ಬರ್ತಾ ಇರುತ್ತೆ. ಮತ್ತು ನಿನ್ನೆ ಒನ್ ಟೈಮ್ ಹಾಕಿದ್ದಕ್ಕೆ ಅದು ಸ್ವಲ್ಪ ರಿಕವರಿ ಆಗಿತ್ತು. ಸೊ ಅದಕ್ಕೆ ಯೋಚನೆ ಮಾಡಿ ಇದನ್ನು ಫಸ್ಟ್ ಇದಕ್ಕೆ ಇರೋ ಸಿರಪ್ ಎಲ್ಲ ಖಾಲಿ ಮಾಡಿ ಇದಕ್ಕೆ ಜ್ವರ ಕಮ್ಮಿ ಮಾಡಿಬಿಟ್ಟು ಇದಕ್ಕೆ ಆ್ಯಕ್ಟಿವ್ ಆಗಿ ನಾವು ಮಾಡಬೇಕು ಫಸ್ಟು ಅಂತ ಯೋಚನೆ ಮಾಡಿ ಸಿರಪ್ನ ಇದಕ್ಕೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಇದು ಸಿರಪ್ ಕುಡಿಲೇಬೇಕು ಅನ್ನೋದು ನಮ್ಮ ತಲೆಗೆ ಬಂತು. ಆಮೇಲೆ ಹಿಡ್ಕೊಂಡು ನಾನೇ ಮಕ್ಳಿಗೆ ಹಾಕೋ ಥರ ಹಾಕಿದೆ. ಒಂದೇ ಸಲಿಗೆ ನನ್ನ ಹತ್ರ ಕುಡಿದು ಬಿಡ್ತಿತ್ತು. ಸೊ ಅದಾದಮೇಲೆ ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡ್ತು. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.